ಈಗ ಒಟ್ಟು 9 ಆರೋಪಿಗಳು ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಈಗ ಕರ್ಕೊಂಡು ಬರ್ತಾ ಇದ್ದಾರೆ. ಕಾಮಾಕ್ಷಿಪಾಳ್ಯ ಠಾಣೆಯಿಂದ ಪೊಲೀಸರು ಹೊರಟಿದ್ದಾರೆ. ಈಗ ಕರ್ಕೊಂಡವರನ್ನ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತರಾಗಿರುವಂತವ್ರು ಅನ್ನಪೂರ್ಣೇಶ್ವರಿ ನಗರ ಠಾಣೆಯತ್ತ ಈಗ 9 ಆರೋಪಿಗಳು ಹೋಗ್ತಾ ಇದ್ದಾರೆ. ದರ್ಶನ್ ಈಗಾಗಲೇ ಅಲ್ಲಿದ್ದಾರೆ. ದರ್ಶನ್ ಮತ್ತು ಪವಿತ್ರ ಗೌಡ ಈಗಾಗಲೇ ಸ್ಟೇಷನ್ ನಲ್ಲಿದ್ದಾರೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ. ಅಲ್ಲಿಗೆ ಈಗ ಉಳಿದ ಆರೋಪಿಗಳನ್ನ ಕೂಡ ಕರ್ಕೊಂಡು ಬರ್ತಾ ಇದ್ದಾರೆ ಪೊಲೀಸರು. ಅನ್ನಪೂರ್ಣೇಶ್ವರಿ ನಗರ ಠಾಣೆಯತ್ತ ಹೊರಟಿದ್ದಾರೆ ಈಗ ಪೊಲೀಸರು ಆ 9 ಜನ ಆರೋಪಿಗಳನ್ನ ಕರ್ಕೊಂಡು. ನಾ ಹೇಳ್ತಾ ಇದೆ, 2 ದೃಶ್ಯಗಳನ್ನ, ಒಂದು ಕಡೆ ಜಿಮ್ ಮಾಡ್ತಾ ಇರುವಂತಹ ದರ್ಶನ್, ಇವತ್ತು ಬೆಳಗಿನ ದೃಶ್ಯ ಟಿವಿ9ಗೆ ಲಭ್ಯವಾಗಿರುವಂತಹ ಈ ಒಂದು ಎಕ್ಸ್ಕ್ಲೂಸಿವ್ ಫುಟೇಜ್. ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ವ್ಯಾಯಾಮ ಮಾಡ್ತಾ ಇದ್ದಂತಹ ದರ್ಶನ್ ಅಲ್ಲಿಂದ ವ್ಯಾಯಾಮ ಮುಗಿಸಿ ಹೊರಬಂದ ತಕ್ಷಣ ಅವರನ್ನ ಅರೆಸ್ಟ್ ಮಾಡಿದ್ರು ಪೊಲೀಸರು. ಈಗ ದರ್ಶನ್ ಮೇಲಿರುವಂತಹ ಆರೋಪ ಅಂತ ಹೇಳಿದ್ರೆ, ಯಾರು ಹಲ್ಲೆ ನಡೆಸಿದ್ರಲ್ಲ ಆ ಆರೋಪಿಗಳು ಅವರೇ ಹೇಳಿದ್ದಾರೆ ದರ್ಶನ್ ಅವರ ಮಾತನ್ನ, ಅವರ ಹೆಸರನ್ನ ಅನ್ನುವಂಥದ್ರ ಬಗ್ಗೆ ಕೂಡ ಒಂದಷ್ಟು ಆರೋಪ ಇದೆ. ಸೊ ಕಾಮಾಕ್ಷಿಪಾಳ್ಯ ಸ್ಟೇಷನ್ ಅಲ್ಲಿಂದ ಈಗಾಗಲೇ 9 ಜನರನ್ನ ಕರ್ಕೊಂಡು ಹೊರಟಿದ್ದಾರೆ. ಸ್ಥಳದಲ್ಲಿ ನಾವು ಪ್ರತಿನಿಧಿ ಕಿರಣ್ ಇದ್ದಾರೆ, ಡೀಟೇಲ್ಸ್ ಪಡೆಯೋಣ. ಕಿರಣ್, ಈಗ ಅಲ್ಲಿದ್ದಂತಹ ಆರೋಪಿಗಳನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ ಅನ್ನಪೂರ್ಣೇಶ್ವರಿ ನಗರಕ್ಕೆ ಅನ್ನುವಂಥದ್ದು, ಅಲ್ಲಿಂದ ಮತ್ತಷ್ಟು ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ಈಗ ಕಿರಣ್? ರೆಹಮಾನ್, ಈಗ ಅಷ್ಟೇ ಇಲ್ಲಿಂದ ಏನು ಆರೋಪಿಗಳು ಕಾಮಾಕ್ಷಿಪಾಳ್ಯ ಆ ಒಂದು ಮರ್ಡರ್ ಕೇಸಲ್ಲಿ, ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ ಇದ್ದಂಥ ಅಕ್ಯೂಸ್ಗಳು 9 ಜನ ಇಲ್ಲೇ ಇದ್ರು. ಅದರಲ್ಲಿ ವಿನಯ್ ಅಂತ ಇರ್ಬೋದು, ಪಟ್ಟಣಗೆರೆ ಏನು ಜಯಣ್ಣ ಅವರ ಸೋದರ ಮಗ, ಅದಲ್ದಲ್ಲೇ ಒಟ್ಟು ಟೋಟಲ್ 9 ಜನ ಏನು ಅಕ್ಯೂಸ್ಗಳಿದ್ರು. ಅವರ ಏನು ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿದವರು, ಹೊಡೆದವರು, ಕೊಲೆ ಮಾಡಿದವರು ಯಾರು ಈ ಒಂದು ಚಿತ್ರನಟ ದರ್ಶನ್ ಅವರ ಇನ್ಸ್ಟ್ರಕ್ಷನ್ಸ್ ಮೇಲೆ ಅವರ ಸಮ್ಮುಖದಲ್ಲೇ ಈ ಒಂದು ಘಟನೆ ಆಗಿರುವಂಥದ್ದು. ಈಗ ಇವ್ರನ್ನ ಕಾಮಾಕ್ಷಿಪಾಳ್ಯದಲ್ಲಿ ನಿನ್ನೆ ಸುದೀರ್ಘವಾಗಿ ಇಲ್ಲಿ ವಿಚಾರಣೆ ಮಾಡ್ತಾರೆ. ಮೊದಲು ಇಲ್ಲಿ ನನ್ನೆ ಮಧ್ಯಾಹ್ನ ಈ ಒಂದು ಮರ್ಡರ್ ಕೇಸ್ಗೆ ಒಂದು 3-4 ಜನ ಬಂದು ಗಿರಿನಗರಕ್ಕೆ ಒಂದು ಸರೆಂಡರ್ ಆಗ್ತಾರೆ. ಆದ್ರೆ ಪೊಲೀಸರಿಗೆ ಈ ಒಂದು ಡೌಟ್ ಬರುತ್ತೆ, ಅವರು ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಇಂದ ನಾವು ಮರ್ಡರ್ ಮಾಡಿದ್ವಿ ಅಂತ ಅವರೇ ವಾಲಂಟಿಯರ್ ಮಾಡಿದ್ರು ಕೂಡ. ನಂತರ ಪೊಲೀಸರ ತನಿಖೆಯಲ್ಲಿ ACP ಚಂದನ್ ಇರ್ಬೋದು, DCP ಗಿರೀಶ್ ಇರ್ಬೋದು, ಇವರ ಒಂದು ವಿಚಾರಣೆ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಬೇರೆ ಟ್ರ್ಯಾಕ್ ಅಲ್ಲಿ ಇದೆ, ಅವ್ರಿಗೂ ಇವ್ರಿಗೂ ಯಾವ ಫೈನಾನ್ಷಿಯಲ್ ಸಂಬಂಧ ಅನ್ನೋದನ್ನೆಲ್ಲವೂ ಕೂಡ ಎಲ್ಲ ಸುದೀರ್ಘವಾಗಿ ತನಿಖೆ ಮಾಡಿದಾಗ ಅಂತಿಮವಾಗಿ ಗೊತ್ತಾಗುತ್ತೆ ಇದು ಕ್ಲಿಯರ್ ಕಟ್ ಅದು ಮರ್ಡರ್ ಮಾಡಿದ್ದಾರೆ ಅನ್ನೋದು. ಬಟ್ ವಿಚಾರವನ್ನ ದರ್ಶನ್ ಹೇಳಿದ್ದಾರೆ ಅನ್ನೋ ಕಾರಣಕ್ಕೆ ಇವ್ರು ಮಾಡಿದಂತೆ. ಈಗ 9 ಜನನು ಕೂಡ ಏನು ಅರೆಸ್ಟ್ ಮಾಡಿದ್ರು ಫಸ್ಟ್ ಫೇಸ್ ಅಲ್ಲಿ, ಅವ್ರನ್ನೆಲ್ಲರೂ ಕೂಡ ಈಗ ಇಲ್ಲಿಂದ ಕರ್ಕೊಂಡೋಗಿ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಈಗಾಗಲೇ ನಟ ದರ್ಶನ್ ಮತ್ತೆ ಪವಿತ್ರ ಗೌಡ ಇಬ್ರು ಕೂಡ ಈಗಾಗಲೇ ಅಲ್ಲಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಹಿರಿಯ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ. ಅವರ ಮುಖಾಮುಖಿ ಸಂಬಂಧಪಟ್ಟಂತೆ ಅವ್ರನ್ನೂ ಕೂಡ ಅಕ್ಯೂಸ್ ಅಲ್ಲಿ ಕರ್ಕೊಂಡು ಹೋಗಿ ಅವ್ರನ್ನೂ ಕೂಡ ಅಲ್ಲಿ ವಿಚಾರಣೆಯನ್ನ ಮಾಡ್ತಾರೆ. ಒಟ್ಟಾರೆ ಈ ಒಂದು ಪ್ರಕರಣದಲ್ಲಿ ಈಗ ಇಲ್ಲಿವರೆಗೂ ಕೂಡ ಈ ಕಂಪ್ಲೀಟ್ ಕಾನ್ಸ್ಪರೆನ್ಸಿ ಇರ್ಬೋದು, ಜೊತೆಗೆ ಆ ಒಂದು ಅಂದ್ರೆ ರೇಣುಕಾ ಸ್ವಾಮಿಗೆ ಹಲ್ಲೆ ಮಾಡಿ ಅವನ ಮರ್ಮಾಂಗಕ್ಕೆ ಹೊಡೆದು, ತಲೆಗೆ ಹೊಡೆದು, ಬಹಳಷ್ಟು ರಾಡ್ನಿಂದ ಎಲ್ಲ ಹೊಡೆದಿರುವಂತದ್ದು ಎಲ್ಲವೂ ಕೂಡ ಬಂದು ಆತನ ನಂತರ ಆತ ಸತ್ತ ಮೇಲೆ ತಗೊಬಂದ್ ಬಾಡಿನ ಇಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಬರುವಂತ ಇಲ್ಲಿಂದ ಸ್ಟೇಷನ್ ಕೇವಲ ಒಂದು 500-600 ಮೀಟರ್ ದೂರದಲ್ಲಿರುವಂತ ಒಂದು ಡ್ರೈನೇಜ್ಗೆ ಬಿಸಾಕ್ ಹೋಗಿರ್ತಾರೆ. ಅದು 8ನೇ ತಾರೀಕು ನೈಟ್ ಈ ಒಂದು ಘಟನೆ ಆಗಿರುತ್ತಂತೆ. 9ನೇ ತಾರೀಕು ಅಲ್ಲಿ ಯಾರೋ ಅಲ್ಲಿದ್ದಂಥ ದಾರಿಲಿ ಹೋಗ್ತಾ ಇದ್ದವರತ್ತೆ ಈ ಒಂದು ಬಾಡಿಯನ್ನ ಮೇಲ್ಗಡೆ ಬಂದಿದ್ದನ್ನು ಗಮನಿಸಿ ಸ್ಥಳೀಯ ಪೊಲೀಸರಿಗೆ ಅಂದ್ರೆ ಇಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಗಮನಕ್ಕೆ ತರ್ತಾರೆ. ಇಮಿಡಿಯೇಟ್ ಆಗಿ ಪೊಲೀಸರು ಕೂಡ ಅಲ್ಲಿ ಸ್ಪಾಟ್ಗೆ ಹೋದ ತಕ್ಷಣ ಅಲ್ಲಿಯ ಬಾಡಿಯನ್ನು ನೋಡಿದಾಗ ಇದು ಸೂಸೈಡ್ ಅಲ್ಲ ಅಥವಾ ಇದೆಲ್ಲೋ ಕೂಡ ಕೊಲೆ ಮಾಡಿ ತಂದು ಬಾಡಿಯನ್ನು ಬಿಸಾಕಿದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ. ನಂತರ ಬಾಡಿನ ಅಲ್ಲಿದ್ದಂಥ ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ನೆಲ್ಲನೂ ಕರೆದು ಎಕ್ಸಿಮ್ ಮಾಡಿದಾಗ ಕಂಪ್ಲೀಟ್ ಆಗಿ ಅಲ್ಲಿ ಬಾಡಿ ಸಾಕಷ್ಟು ಊದ್ಕೊಂಡಿರುತ್ತೆ, ಜೊತೆಗೆ ಅಲ್ಲೇ ಮಾಡಿರುವಂಥದ್ದು ಕೂಡ ಪತ್ತೆ ಆಗುತ್ತೆ. ಅಲ್ಲಿ ಇಲ್ಲಿ ಎಲ್ಲೋ ಕೊಲೆ ಮಾಡಿ ತಗೊಂಡು ಬಾಡಿ ಹಾಕಿದ್ದಾರೆ ಅಂತ ಫಸ್ಟ್ ಸತ್ತಂತ ವ್ಯಕ್ತಿ ಯಾರು ಅನ್ನೋದನ್ನ ಐಡೆಂಟಿಫೈ ಮಾಡ್ತಾರೆ. ಆಮೇಲೆ ಜೊತೆಗೆ ಆತನಿಗೆ ಸಿಕ್ಕಿದ್ದು ಚಿತ್ರದುರ್ಗ ಮೂಲದ ಅಪೋಲೋ ಏನು ಕ್ಲಿನಿಕ್ ಕೆಲಸ ಮಾಡುವಂತ ವ್ಯಕ್ತಿ ರೇಣುಕಾ ಸ್ವಾಮಿ ಅನ್ನೋದು ಗೊತ್ತಾಗುತ್ತೆ. ಆತ ಬೆಂಗಳೂರಿಗೆ 8ನೇ ತಾರೀಕು ಇಲ್ಲಿ ದರ್ಶನ್ ಅವರ ಒಂದು ಇನ್ಸ್ಟ್ರಕ್ಷನ್ಸ್ ಮೇಲೆ ಅವರ ಅಲ್ಲಿಗೆ ಸಂಬಂಧಪಟ್ಟ ಫೋನ್ ಮಾಡಿ ಆತನನ್ನ ಕರ್ಸ್ಕೊಂಡಿರೋದು ಗೊತ್ತಾಗುತ್ತೆ. ನಂತರ ಆತನ ಎಲ್ಲೋದ ಟವರ್ ಲೊಕೇಶನ್ ಲಾಸ್ಟ್ ಎಲ್ಲವೂ ಕೂಡ ಚೆಕ್ ಮಾಡ್ತಾರೆ. RR ನಗರದಲ್ಲಿ ಸಿಗುವಂತ ಒಂದು ಪ್ಲೇಸ್ ಅಲ್ಲಿ ಆತ ಅಲ್ಲಿಗೆ ಲಾಸ್ಟ್ ಕಾಲು ಅಲ್ಲಿಗೆ ಐಡೆಂಟಿಫೈ ಆಗುತ್ತೆ. ಅವನ ಲೊಕೇಶನ್ ಯಾರು ಇವನ್ ಜೊತೆ ಮಾತಾಡಿರೋದು ಎಲ್ಲವನ್ನೂ ಕೂಡ ಕಂಪ್ಲೀಟ್ ಆಗಿ CDR ಮೂಲಕ ಇನ್ಫಾರ್ಮೇಶನ್ ತಗೊಂಡಂತ ಪೊಲೀಸರು ಇವನ್ಗೂ ಅವನಿಗೂ ಏನು ಫೈನಾನ್ಷಿಯಲ್ ಅಂದ್ರೆ ಹಿಂದೆ ಏನು ಎಲ್ಲವೂ ಕೂಡ ಮಾಹಿತಿಯನ್ನು ತಗೊಂಡು ನಂತರ ಸಂಬಂಧಪಟ್ಟಂತ ಯಾರು ಅಕ್ಯೂಸ್ಡ್ ಬಂದ್ರು ಅವ್ರನ್ನೆಲ್ಲಾನು ಕೂಡ ವಿಚಾರಣೆ ಮಾಡಿದಾಗ ಅವರು ಒಬ್ಬೊಬ್ರು ಒಂದೊಂದರ ಹೇಳಕ್ ಶುರು ಮಾಡ್ತಾರೆ. ಫಸ್ಟ್ ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಇತ್ತು ನಮಗೂ ಸ್ವಾಮಿ ಅವ್ರಿಗೂ, ಹಾಗಾಗಿ ಎಲ್ಲೋ ಒಂದ್ ಕಡೆ ಅದಾಗ್ಲಿಲ್ಲ, ಹಾಗಾಗಿ ಕೊಲೆ ಆಯ್ತು, ನಾವೇ ಹೊಡೆದ್ವಿ ಅಂತ ಹೇಳ್ತಾರೆ. ಆದ್ರೆ ಪೊಲೀಸರು ಅವರ ಹೇಳಿಕೆಯನ್ನು ನಂಬಕ್ ರೆಡಿ ಇರೋದಿಲ್ಲ. ಕೊನೆಗೆ ಸುದೀರ್ಘವಾಗಿ ವಿಚಾರಣೆ ಮಾಡಿದಾಗ ಅವರ CDR ಇರ್ಬೋದು, ಯಾರ್ಯಾರ ಜೊತೆ ಈತ ಮಾತಾಡಿದ ಎಲ್ಲವೂ ಕೂಡ ಅನಲೈಸ್ ಮಾಡಿದಾಗ ಅಂತಿಮವಾಗಿ ಇದು ಚಿತ್ರನಟ ದರ್ಶನ್ ಅವರ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಅವರ ಸಮ್ಮುಖದಲ್ಲಿ ಜೊತೆಗೆ ಪವಿತ್ರ ಗೌಡ
ಅವರ ಏನ್ ಪೋಸ್ಟ್ ಮಾಡಿದ್ರು ಅದಕ್ಕೆ ಈತ ಕಾಮೆಂಟ್ ಮಾಡಿದ ಅನ್ನೋ ಒಂದು ಕಾರಣಕ್ಕೋಸ್ಕರ ಆತನ ಏನು ಒಂದಷ್ಟು ಪೋಸ್ಟ್ ಕೆಲವು ಕೂಡ ಅದಕ್ಕೆ ಆತನನ್ನ ಕರ್ಸ್ಕೊಂಡು ಈ ರೀತಿ ಮರ್ಡರ್ ಆಗಿರುವಂತದ್ದು. ಈ ಸಂಬಂಧಪಟ್ಟಂಗೆ ಪೊಲೀಸರು ಈಗ 9 ಜನನ ಈಗ ಅರೆಸ್ಟ್ ಮಾಡಿದ್ರು. ಇವರು ಆ ಒಂದು ಸಮ್ಮುಖದಲ್ಲಿ ಹೊಡೆದವರು ಎಲ್ಲವೂ ಕೂಡ ಫೋನ್ ಮಾಡಿ ಕರ್ಸ್ಕೊಂಡಿರ್ಬೋದು, ಹೊಡೆದವ್ರು ಇರ್ಬೋದು, ಆಮೇಲೆ ಜೊತೆಗೆ ಅಲ್ಲಿಂದ ಬಾಡಿನ ತಗೊಂಡ್ಬಂದು ಇಲ್ಲಿ ಡಿಸ್ಪೋಸ್ ಮಾಡಿದವ್ರು ಇರ್ಬೋದು. ಎಲ್ಲವೂ ಕೂಡ ಯಾರ್ಯಾರು ಒಂದೊಂದು ಸ್ಟೇಜ್ ಅಲ್ಲಿ ಯಾರ್ಯಾರು ಅದಕ್ಕೆ ಸಂಬಂಧಪಟ್ಟಂಗೆ ಇನ್ವಾಲ್ವ್ ಆಗಿದ್ರು ಎಲ್ಲರೂ ಕೂಡ ಈಗ ಅರೆಸ್ಟ್ ಮಾಡಿದ್ರು. ಅಂತಿಮವಾಗಿ ಈ ಒಂದು ಸಂಬಂಧಪಟ್ಟ ಪೊಲೀಸರ ವಿಚಾರಣೆಯಲ್ಲಿ ದರ್ಶನ್ ಅವರ ಇನ್ಸ್ಟ್ರಕ್ಷನ್ ಅಂತ ಗೊತ್ತಾದ್ಮೇಲೆ ನಿನ್ನೆ ನೈಟ್ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಂತ ಇಲ್ಲಿ ಆ ಅಧಿಕಾರಿಗಳು ಸೀದಾ ನೇರವಾಗಿ ಮೈಸೂರಿಗೆ ಹೋಗಿ ಅಲ್ಲಿ ದರ್ಶನ್ ಅನ್ನು ಕೂಡ ವಶಕ್ಕೆ ತಗೊಂಡು ಆತನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಈಗಾಗಲೇ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಸ್ಟೇಷನ್ ಒಂದ್ ಕಡೆ ವಿಚಾರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಅದೇ ಒಂದು ಸಂದರ್ಭ ಆ ಶೆಡ್ ಅಲ್ಲಿ ಎಲ್ಲಿ ಒಂದು ಗಲಾಟೆ ಆಯ್ತು, ಆರ್ ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಇರುವಂತಹ ಶೆಡ್ ಅಲ್ಲಿ ಏನು ಒಂದು ಗಲಾಟೆ ಆಗಿತ್ತು ಅಥವಾ ಅಲ್ಲಿಗೆ ಈ ಒಂದು ಕೃತ್ಯ ಆಯ್ತು, ಆ ಸ್ಥಳದಲ್ಲೂ ಕೂಡ ದರ್ಶನ್ ಇದ್ದಾರೆ, ಜೊತೆಗೆ ಪವಿತ್ರ ಗೌಡನ್ ಕೂಡ ಇರುವಂತದ್ದಿದೆ. ಹಾಗಾಗಿ ಈಗ ಇಲ್ಲಿಂದ ಅಕ್ಯೂಸ್ಗಳು ಮುಖಾಮುಖಿ ಅವ್ರನ್ನ ಅಲ್ಲಿ ವಿಚಾರಣೆಯನ್ನ ಮಾಡಕ್ಕೆ ಪೊಲೀಸರು ಈಗ ಕರ್ಕೊಂಡು ಹೋಗಿದ್ದಾರೆ. ಕಿರಣ್, ಮತ್ತೆ ನಿಮ್ಮಿಂದ ಅಪ್ಡೇಟ್ಸ್ ಪಡ್ತೀನಿ. ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಸೊ ಒಟ್ನಲ್ಲಿ ದರ್ಶನ್ ಸೇರಿದಂತೆ ಈಗಾಗಲೇ 10 ಜನರನ್ನ ಏನು ಅರೆಸ್ಟ್ ಮಾಡಿದ್ದಾರೆ. ಪ್ರಕರಣದ ತನಿಖೆ ಅಂತೂ ಈಗ ತೀವ್ರಗೊಂಡಿದೆ. ಈಗಲೇ ಇನ್ನೂ ಕೂಡ ಅನ್ನಪೂರ್ಣೇಶ್ವರ ನಗರ ಠಾಣೆಯಲ್ಲಿರುವಂತಹ ದರ್ಶನ್ ಮತ್ತು ಪವಿತ್ರ ಗೌಡ